ಎಲ್ಲ ನನ್ನ ಪ್ರೀತಿಯ ಕಲ್ಲಂಗಡಿ ಕೃಷಿ ಮಾಡ್ತಕ್ಕಂಥ ರೈತರುಗಳಿಗೆ ನಮಸ್ಕಾರ. ಇವತ್ತು ಏನಂದರೆ ಹಾರ್ವೆಸ್ಟಿಂಗ್ ಮಾಡೋ ಮುಂಚೆ ಒಂದು 5 ದಿನದ ಮುಂಚೆ ಈ ಥರ ಒಂದು 0050ನ 5 kg ಅಷ್ಟು ಕೊಡಬೇಕಾಗುತ್ತೆ 1 ಎಕರೆ ಪ್ಲಾಟ್ಗೆ. ಸೊ ಇವತ್ತು ನಾವು ಕೊಡ್ತಾಯಿದ್ದೀವಿ. ಇದು ಫ್ರೂಟು ಸ್ವೀಟ್ನೆಸ್ ಜಾಸ್ತಿ ಮಾಡುತ್ತೆ ಮತ್ತು ಸೈಜ್ ಬರೋಕ್ಕೂ ಕಾರಣ ಆಗುತ್ತೆ. ನೋಡಿ ಯಾವ ಥರ ಇದೆ ಫ್ರೂಟು. ಓಕೆ, ಇನ್ನೇನೊಂದು 5 ಡೇಸಲ್ಲಿ ಕಟ್ಟಿಂಗ್ ಆಗುತ್ತೆ ನಮ್ಮದು. ಸೊ ಆ ಕಾರಣದಿಂದಾಗಿ ಇವತ್ತು 0050 ಕೊಡ್ತಾಯಿದ್ದೀವಿ. ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು. ನೋಡಿ, ಇವತ್ತು ಆಲ್ಮೋಸ್ಟ್ 60 ದಿನ ಆಗಿದೆ. ಈ ಸೈಜ್ ಬಂದಾಗ ನಮಗೆ ಏನು ಮಾಡಬೇಕಂದ್ರೆ ಒಂದು 0050 ವಾಟರ್ ಸಾಲ್ಯುಬಲ್ನ ಕೊಡಬೇಕಾಗುತ್ತೆ. ನಾವು ಇವತ್ತು ಕೊಡ್ತಾಯಿದ್ದೀವಿ 0050. ಈ ಥರ ಡ್ರಮ್ ಒಳಗಡೆ ವೆಂಚುರಿ ಮುಖಾಂತರ ಇದನ್ನು ಸೇರಿಸ್ಬೇಕಾಗುತ್ತೆ. ಇವು ಒಂದೇಟ್ಗೆ ಇದಿಷ್ಟು ಡಂಪ್ ಮಾಡಬಾರ್ದು. ಡ್ರಮ್ನ ಇದನ್ನು ನೀರು ಬರ್ತಾ ಇರುತ್ತಲ್ಲ, ಅದಕ್ಕೆ ಇಷ್ಟು ಹಿಡಿಬೇಕು. ಯಾಕಂದರೆ ಒಂದೇ ಸಲಕ್ಕೆ ಡಂಪ್ ಮಾಡಿಬಿಟ್ರೆ ನೀವು ಅದು ಕೆಳಗಡೆ ಹಾಗೆ ಕಟ್ಕೊಂಡು ನೋಡಿ ಬನ್ನಿ. ಇದು ಯಾವ ಥರ ಕಾಣ್ತದೆ ನೋಡಿ, ಕರಕ್ಕಂತ ಹೋಗ್ತದೆ. ಈ ಥರ ಒಂದು ಸಣ್ಣ ಬಕೆಟ್ ಇಟ್ಕೊಂಡು 200 ಲೀಟ್ರ್ ಡ್ರಮ್ ಒಳಗಡೆ ಇದು ಮಾಡಬೇಕು. ಇದು ಒಂದೇ ಸಲ ನೀವು ಒಳಗಡೆ ಹಾಕ್ಬಿಟ್ರೆ ಮತ್ತು ಇದನ್ನು ಸುತ್ತಾಡ್ಸ್ಬೇಕಾಗುತ್ತೆ. ಈ ಥರ ನೀವು ಒಂದು ಸಣ್ಣ ಬಕೆಟ್ ತಗೊಂಡು ಈ ಥರ ನೀರಿಗೆ ಹಾಕೋದ್ರಿಂದ ಇದು ಬೇಗ ಕರಗುತ್ತೆ. ನೋಡಿ, ಈ ಥರ ವೆಂಚುರಿ ಮುಖಾಂತರ ನೀವು ಈ ಥರ ಕಲ್ಲಂಗಡಿ ತೋಟಕ್ಕೆ 0050 ಕೊಡ್ತಾಯಿದ್ದೀವಿ. ಸೊ ಇದನ್ನು ಈ ಥರ ಆಫ್ ಮಾಡಬೇಕು.